ತಗೊಂಡು ನಮ್ಗೆ ಕಟ್ಟಕ್ಕಾಗದೆ ಒದ್ಲಾಡಿ ಚೆಕ್ ಬೋನ್ಸ್ ಅದು ಇದು ಪ್ರಾಬ್ಲಮಲ್ಲಿ ಒದ್ಲಾಡಿದ್ರಿ ಮೇಡಮ್. ಆದರೆ ಈಗ ನಾವು ಅದು ಕ್ಲಿಯರ್ ಮಾಡಿಬಿಟ್ರಿ ಮೇಡಮ್. ಅಮೌಂಟ್ EMI ಇದು ಯೂಟ್ಯೂಬಲ್ಲಿ ನೋಡಿ 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 ನನಗೆ ನಂಬಿಕೆ ಬಂದು ನಾನು ಆರ್ಡ್ರ್ ಮಾಡಿ ಎಲ್ಲರೂ ವಿಡಿಯೋದಲ್ಲಿ ಹೇಳೋ ಥರ ನಾನು ಹೇಳ್ಬೇಕಪ್ಪ ಅಂದ್ಕೊಂಡೆ. ಬಟ್ ನನಗೆ ಇದು EMI ಒಂದು ಪರ್ಸ್ನಲ್ ಒಂದೊಂದು ಕ್ಲಿಯರ್ ಆಗಿದೆ. ಒಂದು ಕಾರ್ಡ್ ಬಿಡಿಸ್ಕೊಂಡಿದ್ದೀನಿ ಮೇಡಮ್. ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ನಾರ್ಮಲ್ ಕಾಲ್ ಬರೋದಿಲ್ಲ, ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಇದನ್ನು ಕಟ್ಟಿದ ಮೇಲೆ ಯಾರಿಗೆಲ್ಲ ಎಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ, ಯಾವ ಥರ ರಿಸಲ್ಟ್ ಸಿಕ್ಕಿದೆ ಅನ್ನೋದು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ತುಂಬ ಜನ ಇದು ನಿಜ ಅಲ್ಲ, ಸುಳ್ಳು, ಹಾಗೆ ಹೀಗೆ ಅಂತೆಲ್ಲ ಅನ್ಕೋಬಹುದು ನೀವು. ಆದರೆ ನಂಬಿಕೆ ಇಟ್ಟು ಕಟ್ಟಿದ ಮೇಲೆ, ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮಾಡಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ಆರ್ಡರ್ ಮಾಡ್ಕೊಂಡ್ಮೇಲೆ 7 ಡೇಸ್ ಮೆಥಡ್, 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ನಾನು ನಿಮ್ಮ ಜೊತೆ ಹೇಳ್ಕೊಡ್ತೀನಿ. ಅದನ್ನು ಅದೇ ರೀತಿ ಮಾಡಿ, ಅದನ್ನು ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ? ಕೆಲವ್ರಿಗೆ ಬೇಗ ಸಿಗುತ್ತೆ, ತುಂಬ ಬೇಗ ಸಿಗುತ್ತೆ. ಕೆಲವ್ರಿಗೆ ಮೊನ್ನೆ ಒಬ್ಬರು ಕಳಿಸಿದ್ದಾರೆ, ಒಂದೇ ದಿನಕ್ಕೆ ಸಿಕ್ಕಿದೆ, ಜಸ್ಟ್ 1 ದಿನಕ್ಕೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ಕೆಲವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಬಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದಾಗ, ಅದ್ರ ಪ್ರಭಾವ ಜಾಸ್ತಿ ಇದ್ದಾಗ ಅದು ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಓಕೆನಾ? ಕೇಳಿ ಇದನ್ನು ಅವ್ರು ಏನು ಹೇಳಿದ್ದಾರೆ ಅಂತ. ನಮಸ್ತೆ ಮೇಡಮ್. ನೀವು ಹೇಳ್ದಂಗೆ ನೆನ್ನೆಗೆ 7 ಡೇಸ್ ನಾನು ದಿನ ಮನೆ ಒರೆಸಿ ದಿನ ಇದು ತೋರಿಸ್ದೆ ಮೇಡಮ್, ಊದಿನ ಕಡ್ಡಿಯಲ್ಲಿ. ನನಗೆ ನಂಬಿಕೆ ಇದೆ ಅಂತ ನಾನು ಫಸ್ಟೇ ಹೇಳ್ದಂಗೆ ಮೇಡಮ್. 13ನೇ ತಾರೀಕು ನನಗೆ ಬಂತು. ಬಟ್ ಆ ವೀಕಲ್ಲಿ ಫ್ರೈಡೇ ಕಟ್ಟಕ್ಕೆ ಹೇಳಿದ್ರೆ 17ನೇ ತಾರೀಕು ಕಟ್ಟಿದೆ. ನಾನು 3 ವರ್ಷದಿಂದ ಪರ್ಸ್ನಲ್ ಲೋನ್ ಒಂದು 20 ಲಕ್ಷ ತಗೊಂಡು ನಮ್ಗೆ ಕಟ್ಟಕ್ಕಾಗದೆ ಒದ್ಲಾಡಿ ಚೆಕ್ ಬೋನ್ಸ್ ಅದು ಇದು ಪ್ರಾಬ್ಲಮಲ್ಲಿ ಒದ್ಲಾಡಿದ್ರಿ ಮೇಡಮ್. ಆದರೆ ಈಗ ನಾವು ಅದು ಕ್ಲಿಯರ್ ಮಾಡಿಬಿಟ್ರಿ ಮೇಡಮ್, ಅಮೌಂಟ್ EMI. ಅದೇ ಥರ ATM ಕಾರ್ಡ್ ಇಟ್ಬಿಟ್ಟಿದ್ರಿ ಮೇಡಮ್. ನಂದು ನಮ್ಮ ಮನೆಯವ್ರದ್ದು ಇಬ್ಬರದ್ದು ATM ಕಾರ್ಡು ಅಡಮಾನಾಗಿಟ್ಟಿದ್ರಿ. ನಾವು ಬರೋ ಸ್ಯಾಲ್ರಿ ಅವ್ರು ATM ಬ್ಯಾಲೆನ್ಸ್ ಇಟ್ಕೊಂಡು ನಮ್ಗೆ ಕೊಡ್ತಾಯಿದ್ರು ಮೇಡಮ್. ಅದು ಒಂದು ಕಾರ್ಡ್ ಬಿಡಿಸ್ಕೊಂಡು ಬಂದಿದ್ದೀರಿ ಮೇಡಮ್. ಅದರಿಂದ ನನಗೆ ತುಂಬ ನಂಬಿಕೆ ಬಂದಿದೆ ಮೇಡಮ್. ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮಗೆ. ಇದಕ್ಕೆ ಮೇಲೆ ಮತ್ತೆ ಇನ್ನೇನೇನೋ ಪರಿಹಾರ ಮಾಡಬೇಕಂದ್ರೆ ನನಗೆ ಹೇಳಿ ಮೇಡಮ್. ಅದೇ ಥರ ನಾವು ಮಾಡ್ಕೊಂಬರ್ತೀರಿ ಮೇಡಮ್. ಮೈ ತುಂಬ ಸಾಲ ಅನ್ನೋ ಥರ ತುಂಬ ಸಿಲುಕೊಂಡಿದ್ದೀನಿ ಮೇಡಮ್. ನಮ್ಮ ಮನೆಯವರು ಮೆಕ್ಯಾನಿಕ್, ನಾನು ಗಾರ್ಮೆಂಟ್ಸ್ಗೆ ಹೆಲ್ಪರ್ ಆಗಿ ಹೋಗ್ತಾ ಇದ್ದೀನಿ. ಇಬ್ಬರು ದುಡ್ದು 1 ರೂಪಾಯಿ ನಮ್ಮ ಕೈಯಲ್ಲಿಲ್ಲ ಮೇಡಮ್. ಏನೋ ಈ ಪರಿಹಾರ ನಿಮ್ಮ ವಿಡಿಯೋ ತುಂಬ ನೋಡ್ತೀನಿ ಮೇಡಮ್. ಬಟ್ ನನಗೆ ನನ್ನ ಹತ್ರ ಫೋನ್ ಇಲ್ಲ, ಇದು ನಮ್ಮ ಮನೆಯವ್ರದ್ದು ಮೇಡಮ್. ಅವರು ಫೋನು ಯೂಟ್ಯೂಬ್ ನೋಡಿದ್ರೆ ಬೈಯೋರು. ಆದ್ರೇನು ನಾನು ಟೈಮ್ ಸಿಕ್ಕಿದಾಗಲ್ಲ ನನ್ನ ಯೂಟ್ಯೂಬ್ ನಿಮ್ಮ ವಿಡಿಯೋ ನೋಡಿ ನೋಡಿ ನನಗೆ ಅಷ್ಟೇ ಖುಷಿ ಮೇಡಮ್. ನೀವು ಏನು ಹೇಳಿದ್ರೂ ಅದನ್ನು ನಾನು ಮಾಡ್ಬೇಕು. ನಾನು ಕ್ರಿಸ್ಟಿನೇ ಮೇಡಮ್. ಆದರೆ ನೀವು ಹೇಳೋದು ಒಂದೊಂದು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಮೇಡಮ್. ನನಗೆ ಸಾಲ ತೀರಿದ್ರೆ ಸಾಕು ಮೇಡಮ್. ನನ್ನ ಲೈಫಲ್ಲಿ ಬೇರೆ ಏನು ನಾನು ಎದುರು ನೋಡಲ್ಲ, ಅಷ್ಟೇ ಸಿಲ್ಕೊಂಡಿದ್ದೀನಿ. ಖಂಡಿತ ಕ್ಲಿಯರ್ ಆಗತ್ತೆ ನನ್ನ ನಂಬಿಕೆ ಇದೆ. ನೀನಾದರೂ ನನಗೆ ಪರಿಹಾರ ಹೇಳ್ಬೇಕಂದ್ರೆ ನನಗೆ ಹೇಳಿ ಮೇಡಮ್. ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್. ಮನೆ ಕಟ್ಟಿದ್ರಿ ಮೇಡಮ್. EMI ಲೋನ್ ಮಾಡಿನೇ ಮನೆ ಕಟ್ಟಿದ್ದೆ ಮೇಡಮ್. ಆ ಮನೆ ಕಟ್ಟಿ ಕಂಡಿಸ್ತಿ ಅಂತ ನೋಡಿ ಮೇಡಮ್. ಆ ಥರ ತುಂಬ ಹೆಲ್ತ್ ಇಶ್ಯೂ ಆಗೋಯ್ತು. ಮನೆ ಜಗಳ, ಕೈಯಲ್ಲಿ 1 ರೂಪಾಯಿ ನಿಲ್ಲದೆ. ನಮ್ಮ ಮನೆಯವ್ರ ಮೆಕ್ಯಾನಿಕ್, ನಾನು ಗಾರ್ಮೆಂಟ್ಸ್ ಹೆಲ್ಪರ್ ಮೇಡಮ್. ಇಬ್ಬರು ದುಡಿದು ಒಂದು ರೂಪಾಯಿ ಮನೇಲಿ ನೋಡೋಕ್ಕಾಗ್ತಾಯಿದ್ದಿಲ್ಲ. ಮಕ್ಕಳಿಗೆ ಏನನ್ನ ಕೊಡ್ಸೋಕ್ಕೂ ಆಗ್ತಾಯಿದ್ದಿಲ್ಲ. 2 ATM ಕಾರ್ಡು ಅಡಮಾನಾಗಿ ಇಟ್ಬಿಟ್ಟಿದ್ದೀನಿ. ಈಗ ನಾನು ಆ ಮನೆನೇ ಮಾರ್ಬಿಡೋಣ, ನನಗೆ ಆ ಮನೆನೇ ಬೇಡ ಅಂತ 2 ವರ್ಷಕ್ಕೆ ನಾನು ಬಾಡಿಗೆ ಮನೆಗೆ ಬಂದ್ಬಿಟ್ಟೆ ಮೇಡಮ್. ಈಗ 6 ತಿಂಗಳಾಯ್ತು ನಾನು ಬಾಡಿಗೆ ಮನೆಗೆ ಬಂದು. ಇಲ್ಲಿ ಬಂದಾಗಿಂದನೇ ಮೇಡಮ್ ನಿಮ್ಮ ವಿಡಿಯೋ ನನ್ನ ಕಣ್ಣಿಗೆ ಸಿಕ್ಕಿದ್ದು ಯೂಟ್ಯೂಬಲ್ಲಿ. ನೋಡಿ 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 ನನಗೆ ನಂಬಿಕೆ ಬಂದು ನಾನು ಆರ್ಡ್ರ್ ಮಾಡಿ ಎಲ್ಲರೂ ವಿಡಿಯೋದಲ್ಲಿ ಹೇಳೋ ಥರ ನಾನು ಹೇಳ್ಬೇಕಪ್ಪ ಅಂದ್ಕೊಂಡೆ. ಬಟ್ ನನಗೆ ಇದು EMI ಒಂದು ಪರ್ಸ್ನಲ್ ಒಂದೊಂದು ಕ್ಲಿಯರ್ ಆಗಿದೆ. ಒಂದು ಕಾರ್ಡ್ ಬಿಡಿಸ್ಕೊಂಡಿದ್ದೀನಿ ಮೇಡಮ್. ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್. ನನಗೆ ಇನ್ನೇನೇನೋ ಪರಿಹಾರ ಇದೆ ಹೇಳಿ ಮೇಡಮ್. ಸಾಲದಿಂದ ನಾನು ಮುಕ್ತಿ ಆಗಬೇಕು, ಅದು ಒಂದೇ ಮೇಡಮ್. ಈಗ ಮನೆ ಒರೆಸೋದು ನಾನು ದಿನ ಕಂಟಿನ್ಯೂ ಮಾಡ್ಕೊಳ್ಳಲ್ಲ ಮೇಡಮ್. ದಿನ ಮನೆ ಒರೆಸ್ತೀನಿ, ಆ ಪೌಡ್ರ್ ಹಾಕಿ ದಿನ ಕಂಟಿನ್ಯೂ ಹೌದು, ಖಂಡಿತ ಆಗುತ್ತೆ ನಿಮಗೆ. ಏನು ಕೂಡ ಭಯ ಪಡಬೇಡಿ, ಏನು ಕೂಡ ಯೋಚನೆ ಮಾಡಬೇಡಿ.
ಸ್ವಲ್ಪ ನಿಧಾನಕ್ಕೆ ಆಗ್ತಾ ಇರುತ್ತೆ. ಇವಾಗ ನೀವು ಮನೆ ಕಟ್ಟೋದ್ರಿಂದ ದೃಷ್ಟಿ ಜಾಸ್ತಿ ಆದಾಗ, ಹಾಗೆ ಯಾರೇ ಆಗಿರಲಿ, ಇವಾಗ ಹೊಸ ಮನೆ ಕಟ್ತೀವಿ ಅಂತ ಹೇಳಿದ್ರೆ 108 ಜನ ಒಬ್ಬೊಬ್ಬರು ಒಂದೊಂದು ಥರ ದೃಷ್ಟಿ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಕಠಿಣ ಆಗಿದೆ. ಅದು ಬಂದು ನಿಮಗೆ ಇವಾಗ ಸ್ಟಾರ್ಟಿಂಗ್ ಪರ್ಸ್ನಲ್ ಲೋನ್ ಏನಿದೆ ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಅದೇ ರೀತಿ ಸ್ವಲ್ಪ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ನಾನು ಹೇಳಿದೆ ನಿಮಗೆ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ, ಅದೇ ರೀತಿ ಮಾಡ್ಕೊಂಡು ಬನ್ನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮುಂದೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ, ಖಂಡಿತ ನಾನು ಏನು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡ್ತೀನಿ. ಮತ್ತು ತುಂಬ ಜನ ಹೇಳ್ಕೊತೀರಾ ಇವ್ರಿಗೆ ಸಿಕ್ಕಿದೆ ನನಗೆ ಯಾಕೆ ಸಿಕ್ಕಿಲ್ಲ ಅಂತ. ನಾನು ಏನು ಹೇಳಿರ್ತೀನಿ 7 ಡೇಸ್ ಸೀಕ್ರೆಟ್ ಬಂದು ಅದನ್ನು ಸ್ವಲ್ಪ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಿ. ಅದು ಸುಮ್ಮನೆ ಇದರಲ್ಲಿ ಆಗುತ್ತಾ ಆಗಲ್ವಾ ಅಂದ್ಕೊಂಡು ಮಾಡೋರು ಖಂಡಿತ ಏನು ಕೂಡ ಆಗೋದಿಲ್ಲ. ಇವಾಗ ನಾನು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಇದರಲ್ಲಿ ನನ್ನ ಕೈಲಿ ಆಗೇ ಆಗುತ್ತೆ. ನನ್ನದು ಏನಿದೆ, ನನಗೆ ಏನು ವಹಿಸಿದ್ದಾರೆ, ನನ್ನ ಕೆಲಸಗಳು ಏನಿದೆ ಅದನ್ನು ನಾನು ಮಾಡೇ ಮಾಡ್ತೀನಿ ಶ್ರದ್ಧೆಯಿಂದ, ಹಾಗೆ ಆಗುತ್ತೆ ಅಂತ ಮಾಡ್ಕೊಂಡು ಹೋಗಿ. ಇವಾಗ ನಾವುಗಳು ಕೂಡ ಹಾಗೇನೆ. ಇವಾಗ ತುಂಬ ಜನ ನೀವು ವಿಡಿಯೋಸ್ ನೋಡಿದ್ದೀರಾ, ತುಂಬ ವಿಡಿಯೋಸ್ ನೋಡಿದ್ದೀರಾ, ಇಲ್ಲ ಅಂತಲ್ಲ. ಅದರಲ್ಲಿ ಸ್ಪೆಷಲಿ ನಾನು ಕೂಡ ಹಾಗೇನೆ. ನನಗೂ ಕೂಡ ತುಂಬ ಕಷ್ಟ ಅನ್ನೋದು ಇರ್ತಾಯಿತ್ತು. ನನ್ನ ಹಳೆಯ ವಿಡಿಯೋಸ್ ಎಲ್ಲ ನೋಡಿ ತುಂಬ ಚೇಂಜಸ್ ಆಗಿದೆ. ನಾನು ಹೇಳ್ಕೋಬೇಕು ಅಂತ ಹೇಳಿದ್ರೆ ನನಗಾಗಿರಲಿ, ನನ್ನ ಮನೆಯವ್ರಿಗಾಗಿರಲಿ, ಎಲ್ಲರಿಗೂ ಕೂಡ ತುಂಬ ಚೇಂಜಸ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ನಾನು ತುಂಬ ಜನಕ್ಕೆ ಹೇಳಿದ್ಮೇಲೆ ಓಕೆ ನಮಗೂ ಕೂಡ ಬೇಕು ಅದೇ ರೀತಿ ಅಂತ ಹೇಳಿದಾಗ ಇದನ್ನು ಸ್ಟಾರ್ಟ್ ಮಾಡಿದ್ದು. ಇವಾಗ ಇಲ್ಲಿವರೆಗೂ ಬಂದು ನಿಂತಿದೆ. ಎಷ್ಟು ಸಾವಿರಾರು ಜನಕ್ಕೆ ಒಳ್ಳೆಯದಾಗ್ತಾ ಇದೆ, ಖುಷಿ ಆಗ್ತಾ ಇದೆ ನನಗೆ. ಅವರು ಹಂಚ್ಕೊಂಡಾಗ ಕೆಲವರು ಹೇಳ್ಕೊತಾರೆ, ಕೆಲವರು ಬಂದು ಹೇಳ್ಕೊಳ್ಳಲ್ಲ. ನಿಮಗೆ ಹೇಳ್ಕೋಬೇಕು ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ಅಲ್ವಾ. ತುಂಬ ಜನ ಹೇಳ್ತೀರಾ ಸಿಸ್ಟರ್ ನನಗೆ ಒಂದು 2 ತಿಂಗಳು 3 ತಿಂಗಳು ತುಂಬ ಚೆನ್ನಾಗಿತ್ತು, ಅದಾದಮೇಲೆ ಮತ್ತೆ ಅದೇ ರೀತಿ ಆಯಿತು. ಹೌದು, ನೀವು ನನ್ನ ಜೊತೆ ಹಂಚ್ಕೊಂಡಿದ್ರೆ ಮುಂದೆ ಪ್ರೊಸೆಸ್ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತಿದ್ದೆ ಅಲ್ವಾ. ಆದರೆ ನೀವು ಹೇಳ್ಕೊಳ್ಳಲ್ಲ ನೀವು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕೆಲವರು ಟೈಮ್ ಸಿಗುತ್ತೋ ಸಿಗಲ್ವೋ, ಇಲ್ಲ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ನಾನು ಯಾಕೆ ಹೇಳ್ಕೋಬೇಕು ಬೇರೆಯವ್ರಿಗೆ, ಬೇರೆ ಇನ್ನೊಬ್ಬರು ನಾನು ಯಾಕೆ ಪ್ರಮೋಟ್ ಮಾಡಬೇಕು ಆ ಥರ ಎಲ್ಲ ಅಂದ್ಕೊಂಡಿರ್ತೀರ. ಪ್ರಮೋಟ್ ಅನ್ನೋದಲ್ಲ, 4 ಜನಕ್ಕೆ ಇವಾಗ ನೀವು ಬೇರೆಯವ್ರದ್ದು ವಿಡಿಯೋ ಆಗಿರಲಿ ಆಡಿಯೋ ಆಗಿರಲಿ ನಂದು ನೋಡಿ ನೀವು ತೊಗೊಂಡಿರ್ತೀರಲ್ವ, ಅದೇ ರೀತಿ ಇದನ್ನು ಜನಗಳಿಗೆ ಹೆಲ್ಪಿಂಗ್ಗೋಸ್ಕರ ಇದನ್ನು ಮಾಡ್ತಾ ಇರೋದು. ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೇ ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೆ, ಬೇರೆ ಯಾರ ಕೈಲಾದರೂ ಈ ಥರ ಒಳ್ಳೇದಾಗ್ತಾ ಇದ್ರೆ ಅವ್ರುಗಳು ಏನು ಮಾಡ್ತಾಯಿದ್ರಿ ಸ್ವಲ್ಪ ಯೋಚನೆ ಮಾಡಿ. ಏನು ಮಾಡ್ತಾಯಿದ್ರಿ ಅಂದರೆ ಏನೋ ಅದೇ ಒಂದು ದೊಡ್ಡ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ರು. ಬಟ್ ನಾನು ಆ ಥರ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ, ಮುಂದೇನೂ ಕೂಡ ನಾನು ಮಾಡೋದಿಲ್ಲ. ಯಾಕೆಂದರೆ ಇದು ಬಂದು ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದನ್ನು ಹೀಗೇ ನಡೆಸ್ಕೊಂಡು ಹೋಗ್ತೀನಿ. ನಾನು ಒಬ್ಬಳೇ ಮಾಡ್ತೀನಿ ಅಂದರೆ ನನ್ನ ಫ್ಯಾಮಿಲಿ ಏನೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ, ನನ್ನ ಹಸ್ಬೆಂಡ್ ಆಗಲಿ ಮಕ್ಳುಗಳಾಗಲಿ ಏನೆಲ್ಲ ಹೆಲ್ಪ್ ಮಾಡ್ತಾರೆ, ಹೀಗೆ ನಮ್ಮ ಫ್ಯಾಮಿಲಿ ಮಾತ್ರ ಮಾಡ್ಕೊಂಡು ಹೋಗ್ತೀನಿ. ಇದನ್ನು ಬೇರೆಯವ್ರಿಗೆ ಹೇಳ್ಕೊಡೋದು, ದೊಡ್ಡದಾಗಿ ಏನೋ ಒಂದು ಮಾಡಬೇಕು ಆ ಥರ ಇನ್ನೂ ನಾನು ಥಿಂಕ್ ಮಾಡಿಲ್ಲ, ಮಾಡೋದು ಇಲ್ಲ. ಸರಿನಾ? ಮತ್ತು ಏನೋ ಹೇಳ್ತಾ ಇದ್ದಲ್ವಾ, ಹೌದು, ನಿಮ್ಗೇನೇ ಡೌಟ್ ಇದ್ದರೂ ಕೇಳ್ಕೊಳ್ಳಿ. ಮತ್ತು ನೀವು ಕೇಳ್ಕೊಳ್ಳಿ ಅಂದರೆ ಒಂದು ಸತಿ, ಸರಿನಾ? ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪದೇ 108, ಇವಾಗ 1 ದಿನ ಆಯಿತಾ ಅದಕ್ಕೂ ಮೆಸೇಜ್ ಮಾಡ್ತಾರೆ, 4 ದಿನ ಆಯಿತಾ ಅದಕ್ಕೂ ಮೆಸೇಜ್ ಮಾಡ್ತೀರಾ, ಒಂದು 7 ದಿನ ಆಯಿತಾ ಅದಕ್ಕೂ ಕೂಡ ಮೆಸೇಜ್ ಮಾಡ್ತೀರಾ. ಇಲ್ಲ, ಇಂಪಾರ್ಟೆಂಟ್ ನಿಮಗೆ ಏನು ಅರ್ಥ ಆಗಿಲ್ಲ, ಏನು ಗೊತ್ತಾಗಿಲ್ಲ ಅದನ್ನು ಮಾತ್ರ ಹೇಳ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ ಇದ್ದು ನಿಮಗೆ ಏನು ಗೊತ್ತೇ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಕೇಳ್ಕೊಳ್ಳಿ. ಅದನ್ನು ಬಿಟ್ಟು ತುಂಬ ಜನ ಅಲ್ಲ, ಕೆಲವ್ರು ಮಾತ್ರ. ಯಾಕೆಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಫ್ರೀ ಇದ್ದಾಗ ಖಂಡಿತ ಹೇಳ್ಕೊಡ್ತೀನಿ, ಅದಕ್ಕೂ ಕೂಡ ಇಲ್ಲ ಅಂತ ಹೇಳಲ್ಲ. ತುಂಬ ಜನ 108 ಮೆಸೇಜ್ ಮಾಡ್ತೀರಾ, ಎಲ್ಲದಕ್ಕೂ ಕೂಡ ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದಾಗ, ಇಲ್ಲ ಹೊರಗಡೆ ಹೋದಾಗ, ಇಲ್ಲ ಮನೆಯಲ್ಲೇ ಏನೋ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ, ಇಲ್ಲ ಆರ್ಡರ್ ಜಾಸ್ತಿ ಇದ್ದಾಗ ಅವಾಗ ಏನು ಮಾಡ್ತೀನಿ ಅಂದರೆ ಯಾವುದು ಇಂಪಾರ್ಟೆಂಟ್ ಏನಿದೆ ಅದನ್ನು ಮಾತ್ರ ಹೇಳ್ತಾ ಬರ್ತೀನಿ ಅಷ್ಟೇ. ಅದಕ್ಕೋಸ್ಕರ ನೀವು ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಒಂದೇ ಇದರಲ್ಲಿ ನೀವು ಒಂದು ವಾಯ್ಸ್ ಮೆಸೇಜ್ ಆಗಿರಲಿ ಮತ್ತು ಒಂದು ಮೆಸೇಜ್ ಆಗಿರಲಿ ಹಾಕಿ ಬಿಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಅನ್ನೋದು ಮಾಡ್ತೀನಿ. ಏನೇ ಡೌಟ್ ಇದ್ದರೂ ಖಂಡಿತ ಹೇಳ್ಕೊಡ್ತೀನಿ, ಸರಿನಾ? ಇನ್ನೊಬ್ಬರು ನನಗೆ ಮೆಸೇಜ್ ಮಾಡಿದ್ದಾರೆ, ಬೆಳಗ್ಗೆ ಮೆಸೇಜ್ ಮಾಡಿದ್ದಾರೆ. ಜಸ್ಟ್ ಅವರು ಒಂದೇ ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ. ಅವ್ರಿಗೆ ತುಂಬ ದೃಷ್ಟಿಯಾಗೋಗಿ ತುಂಬ ಮನೆಯೆಲ್ಲ
ಸಾಲ ಮಾಡಿ ಮನೆಯೆಲ್ಲ ಕಳ್ಕೊಂಡಿದ್ರು ಅವರು. ಹಾಗಾಗಿ ಇದನ್ನು ಕಟ್ಟಿ ಒಂದೇ ದಿನಕ್ಕೆ ಮಿರಾಕಲ್ ಅಂತಲೇ ಹೇಳ್ಬೋದು. ಅವರಿಗೆ ರಿಟರ್ನ್ ಸಿಕ್ಕಿದೆ. ತುಂಬ ಹಣ ಅಂದರೆ ಅವ್ರದ್ದೆಲ್ಲ ಏನೇನು ಸ್ಟೆಕ್ ಆಗಿತ್ತು ಹಣಗಳು ಅದೆಲ್ಲ ಸಿಕ್ಕಿದೆ. ಇದೆಲ್ಲ ಚೆನ್ನಾಗಾಗಿ ಮನೆಯೆಲ್ಲ ಬಿಡಿಸ್ಕೊಂಡು ಮತ್ತೆ ಮನೆ ಮುಂಭಾಗನೇ ಅವ್ರಿಗೆ ಜಾಗ ಇದೆ ಅಂತೆ. ಅಲ್ಲಿ ಬಂದು ಬಟ್ಟೆ ಅಂಗಡಿಗಳು ಅದನ್ನು ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 2 ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ ಸಿಸ್ಟರ್, ನೀವೇ ನನಗೆ ಕೊಡಬೇಕು, ಸ್ಫಟಿಕನ ಬಂದು ನಿಮ್ಮ ಕೈಯಿಂದನೇ ತೊಗೋಬೇಕು, ಎಷ್ಟಾದರೂ ಆಗಲಿ. ಸ್ವಲ್ಪ ನನ್ನ ಹತ್ರ ಜಾಸ್ತಿನೇ ಕೊಡ್ತೀನಿ ನಿಮಗೆ ಹಣ ಅಂತ ಹೇಳಿದ್ರು. ನಾನಂದೆ ಇದಕ್ಕೆ ನಾನು ಎಷ್ಟು ತೊಗೋತಾ ಇದ್ದೀನಿ ಅಷ್ಟೇ ತೊಗೋದು, ಅದನ್ನು ಬಿಟ್ಟು ಅಷ್ಟು ತೊಗೊಳ್ಳಿ, ನೀವು ತೊಗೊಳ್ಳಿ, ನಮ್ಮ ಪ್ರೀತಿಯಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ನಮಗೆ ಬೇಡ ಸಿಸ್ಟರ್. ಅದನ್ನೇ ಯಾರಾದರೂ ಬಡವ್ರಿಗೆ ಇಲ್ಲ ಮಕ್ಕಳಿಗೆ ಯಾರಿಗಾದ್ರೂ ಕೊಟ್ಬಿಡಿ ಅಷ್ಟೇ. ಜಂಬ ಆ ಥರ ಎಲ್ಲ ಅನ್ಕೋಬೇಡಿ, ಬಟ್ ಬೇಡ, ನನಗೆ ಆ ಥರ ಎಲ್ಲ ಬೇಡ ಪ್ಲೀಸ್, ಬೇಜಾರು ಮಾಡ್ಕೋಬೇಡಿ. ಅದನ್ನೇ ನಿಮ್ಮ ಪ್ರೀತಿಯಿಂದ ಬಡವ್ರಿಗೆ, ಮಕ್ಕಳಿಗೆ ಮತ್ತು ಹಸುಗಳಿಗೆ, ಪ್ರಾಣಿಗಳೇನಿದೆ ಅವ್ರಿಗೆ ಕೊಟ್ಬಿಡಿ, ಅಷ್ಟೇ ಸಾಕು. ಆ ಥರ ಅಗತ್ಯ ಇದ್ದರೆ ಖಂಡಿತ ನಾನು ನಿಮಗೆ ಮೆಸೇಜ್ ಮಾಡಿರ್ತೀನಿ, ಸರಿನಾ? ಆ ಥರ ಅಗತ್ಯ ಇದ್ದರೆ ಖಂಡಿತ ಮೆಸೇಜ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ದು ಮತ್ತು ನನಗೆ ಖುಷಿ ಆಯಿತು ತುಂಬ. ಆ ಮೆಸೇಜ್ ಮತ್ತು ಆ ವಾಯ್ಸ್ ಮೆಸೇಜ್ ಎಲ್ಲ ನನ್ನ ಹಸ್ಬೆಂಡ್ಗೆ ಕೇಳಿದೆ, ಖುಷಿಪಟ್ಟರು. ಮತ್ತು ಹೌದು, ಖಂಡಿತ ಒಳ್ಳೇದು ಮಾಡಿದೆ, ನೀನು ಈಸ್ಕೊಳ್ದೆ ಇರೋದು ಬೇಡ, ಅದೆಲ್ಲ ಬೇರೆ ಏನೋ ಅಂದ್ಕೊಂಡಿರ್ತೀವಿ ನಾವು, ಏನೋ ಒಳ್ಳೇದು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ಹಣ ಈಸ್ಕೊಂಡ್ರೆ ಅದು ಬಿಸ್ನೆಸ್ ಆಗಿರಲಿ ಇನ್ನೇನೋ ಒಂದು ರೀತಿ ಹೋಗುತ್ತೆ, ಅದನ್ನೆಲ್ಲ ಮಾಡಬಾರ್ದು ಅಂತ ಅವರು ಕೂಡ ಹೇಳಿದ್ರು. ಖುಷಿ ಆಯಿತು. ಇನ್ನೊಬ್ಬರು ಬಂದು ಮ್ಯಾಂಗ್ಳೂರಿಂದ ತೊಗೊಂಡಿದ್ದು, ದುಬೈಯಿಂದ ನಮಗೆ ಗಿಫ್ಟ್ ಕೊಡಿಸ್ತೀನಿ, ನಿಮ್ಮ ಅಡ್ರೆಸ್ ಕೊಡಿ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾದಮೇಲೆ ಅವರು ಕೂಡ ತುಂಬ ಹಿಂಸೆ ಮಾಡಿದ್ರು, ನಿಮ್ಮ ಅಡ್ರೆಸ್ಸು ಕೊಡಿ ಸಿಸ್ಟರ್, ನಿಮ್ಮ ಫೋನ್ ನಂಬರ್ ಕೊಡಿ, ಅಲ್ಲಿಂದ ನಾನು ನಿಮಗೆ ಕಳಿಸ್ಕೊಡ್ತೀನಿ, ತುಂಬ ಒಳ್ಳೆಯದಾಗಿದೆ ನನಗೆ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ, ಏನೋ ನಮ್ಮ ಪ್ರೀತಿಯಿಂದ ಅಂತೆಲ್ಲ ಹೇಳಿದ್ರು. ಬೇಡ ನನಗೆ, ಅದನ್ನೇ ಯಾರಾದರೂ ಬಡವರು ಮಕ್ಕಳು ಯಾರೇ ಇದ್ದರೂ ಕೂಡ ಅವ್ರಿಗೆ ಕೊಡಿ, ಅದು ನನಗೆ ಕೊಟ್ಟಂಗೆ ಆಗುತ್ತೆ, ಅಷ್ಟೇ ಸಾಕು. ಅದನ್ನು ಬಿಟ್ಟು ನೀವು ಏನು ಬೇಜಾರು ಮಾಡ್ಕೋಬೇಡಿ. ಏನು ಯಾವಾಗ ನಾವು ಕೊಡ್ತೀವಿ ಅಂತ ಹೇಳಿದ್ರು ಇವ್ರಿಗೆ ಎಷ್ಟು ಜಂಪ ಇದೆ ಹಾಗೆ ಹೀಗೆ, ಮತ್ತು ಇವ್ರಿಗೆ ದುಡ್ಡು ಜಾಸ್ತಿ ಆಗಿದೆ, ತುಂಬ ಶ್ರೀಮಂತರು ಹಾಗೆಲ್ಲ ಅಂದ್ಕೋಬೇಡಿ. ನಾವು ಕೂಡ ಬಡವರೇ, ನಮಗೂ ಕೂಡ ಒಂದು ಮನೆ ಅನ್ನೋದಿಲ್ಲ. ಇದುವರೆಗೂ ತುಂಬ ಜನಕ್ಕೆ ನಾನು ಇಷ್ಟೆಲ್ಲ ಹೆಲ್ಪ್ ಆಗಿರಲಿ, ಒಂದು ಒಳ್ಳೆ ದಾರಿ ತೋರಿಸ್ತಿದ್ದೀನಿ, ಬಟ್ ನಮಗೆ ಮನೆ ಇಲ್ಲ ಅಷ್ಟೇ. ನಾನು ಇರೋದ್ರಲ್ಲೇ ಖುಷಿಯಾಗಿದ್ದೀನಿ. ನೋಡೋದ ಮುಂದೆ ನನಗೂ ಕೂಡ ಒಳ್ಳೇದಾದ್ಮೇಲೆ ನನಗೊಂದು ಮನೆ ಅನ್ನೋದು ಸಿಗಬಹುದು ಅಲ್ವಾ? ಟ್ರೈ ಮಾಡ್ತಾಯಿದ್ದೀನಿ, ಆದಷ್ಟು ಟ್ರೈ ಮಾಡ್ತಿದ್ದೀನಿ, ಆದಷ್ಟು ದಾರಿಗಳು ಅನ್ನೋದು ಸಿಗ್ತಾ ಇದೆ ನನಗೆ. ನೋಡೋದ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲನೂ ಕೂಡ ಸಿಗಲಿ, ಆದಷ್ಟು ಸಿಗಲಿ. ಮತ್ತು ಯಾರಿಗೆಲ್ಲ ರಿಸಲ್ಟ್ ಸಿಕ್ಕಿದೆ ಅವರು ನನಗೆ ಪ್ಲೀಸ್ ಇನ್ಫಾರ್ಮ್ ಮಾಡಿ, ಒಂದು ವಾಯ್ಸ್ ಮೆಸೇಜ್ ಕೊಡಿ. ನಮ್ಮ ಥರ ನಿಮ್ಮ ಥರ ಎಷ್ಟು ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ, ಸರಿನಾ? ಅದೊಂದೇ ನಾನು ಕೇಳ್ಕೊಡೋದು. ವಾಯ್ಸ್ ಮೆಸೇಜ್ ನೀವು ಏನು ಕೊಟ್ಟಿದ್ದೀರಾ ನನಗೆ, ಅದೊಂದೇ ನನಗೆ ತುಂಬ ಖುಷಿ ಆಗೋದು. ಅದನ್ನು ಬಿಟ್ಟು ನಿಮ್ಮ ಪ್ರೀತಿಯಿಂದ ಗಿಫ್ಟ್ ಆಗಿರಲಿ, ಹಣ ಆಗಿರಲಿ, ಏನೇ ಆಗಿರಲಿ, ಏನೂ ಬೇಡ. ವಾಯ್ಸ್ ಮೆಸೇಜ್ ನಿಮಗೆ ಆದಷ್ಟು ಒಂದು ವಾಯ್ಸ್ ಮೆಸೇಜ್ನ ನಾನು ಕಳಿಸಿ, ಆದಷ್ಟು ಕನ್ನಡದಲ್ಲಿ ಕಳಿಸಿ, ಖುಷಿ ಆಗುತ್ತೆ, ಅಷ್ಟೇ ಸಾಕು, ಇನ್ನೇನು ಬೇಡ. ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಬಾಯ್. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ತುಂಬ ಜನ ನಾರ್ಮಲ್ ಕಾಲ್ ಮಾಡ್ತಾ ಇದ್ದೀರಾ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ, ಹೌದು, ನಾರ್ಮಲ್ ಕಾಲ್ ಮಾಡಿದ್ರೆ ಬರಲ್ಲ, ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ, ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೇನೇ ಡೌಟ್ ಇದ್ರೂ ಕೂಡ ನನಗೆ ವಾಟ್ಸಪ್ಪಲ್ಲಿ ಕೇಳಿ ಆರ್ಡರ್ ಮಾಡ್ಕೊಳ್ಳಿ. ಮತ್ತು ಅಡ್ರೆಸ್ಸನ್ನು ಪ್ಲೀಸ್ ಎಲ್ಲರೂ ಕೂಡ ಕರೆಕ್ಟಾಗಿ ಕಳಿಸಿ, ಅಡ್ರೆಸ್ಗಳನ್ನು ಪ್ಲೀಸ್ ಕರೆಕ್ಟಾಗಿ ಕಳಿಸ್ಕೊಡಿ. ಬಾಯ್ ಎಲ್ಲರಿಗೂ.